ಸದಾ ಒಂದಲ್ಲ ಒಂದು ಕಾರಣದಿಂದ ವಿವಾದಕ್ಕೆ ಗುರಿಯಾಗುತ್ತಿರುವ ಚಿಕ್ಕಬಳ್ಳಾಪುರ ನಗರಸಭೆ ಅಧಿಕಾರಿಗಳು ಈಗ ಮತ್ತೊಂದು ವಿವಾದಕ್ಕೆ ಗುರಿಯಾಗಿದ್ದಾರೆ. ತಮ್ಮ ಅಧಿಕಾರ ವ್ಯಾಪ್ತಿ ಮೀರಿ ನಗರಸಭೆ ಆಯುಕ್ತರು ವರ್ತಿಸುತ್ತಿದ್ದಾರೆ ಎಂದು ನಗರಸಭೆಯ ಹಿರಿಯ ಸದಸ್ಯರು ಆರೋಪಿಸಿ ಜಿಲ್ಲಾಧಿಕಾರಿಗೆ ಪತ್ರವನ್ನು ಬರೆದಿದ್ದಾರೆ. ಹೌದು, ಖಾತೆ ವಿಚಾರದಲ್ಲಿ ಚಿಕ್ಕಬಳ್ಳಾಪುರ ನಗರಸಭೆ ಅಧಿಕಾರಿಗಳು ನಿರಂತರ ಟೀಕೆಗೆ ಗುರಿಯಾಗುತ್ತಿದ್ದಾರೆ. ಈ ನಡುವೆ 2019ರಲ್ಲಿಯೇ ಕೋರ್ಟ್ ಆದೇಶವಿದ್ದರೂ ಅತಿಕ್ರಮ ಕಟ್ಟಡಗಳ ತೆರವಿಗೆ ಮುಂದಾಗದ ನಗರಸಭೆ ಅಧಿಕಾರಿಗಳು ಇತ್ತೀಚೆಗೆ ಏಕಾಏಕಿ ಅಂಗಡಿ ಮಾಲೀಕರಿಗೆ ನೋಟಿಸ್ ನೀಡುವ ಮೂಲಕ ಮತ್ತೆ ಆರೋಪಗಳಿಗೆ ಗುರಿಯಾಗಿದ್ದರು. ಇದೇ ಸಂದರ್ಭದಲ್ಲಿ ಅಧಿಕಾರ ವ್ಯಾಪ್ತಿ ಮೀರಿ ವರ್ತಿಸಿದ ಆರೋಪ ನೇರವಾಗಿ ನಗರಸಭೆ ಆಯುಕ್ತರ ವಿರುದ್ಧವೇ ಕೇಳಿಬಂದಿದೆ. ಏನಿದು ವಿವಾದ ಅಂತೀರಾ? ಜನವರಿ ತಿಂಗಳು ಅಂತ್ಯವಾಗುತ್ತಿದ್ದು ಫೆಬ್ರವರಿ ಇಷ್ಟರಲ್ಲಿಯೇ ಆಗಮಿಸಲಿರುವ ಕಾರಣ ಎಲ್ಲ ಅಧಿಕಾರಿಗಳು ಬಜೆಟ್ ಸಿದ್ಧತೆಯಲ್ಲಿ ತೊಡಗಿದ್ದಾರೆ. ಈ ಆಯವ್ಯಯದ ಬಿಸಿ ಚಿಕ್ಕಬಳ್ಳಾಪುರ ನಗರಸಭೆಗೂ ಇದ್ದು ನಗರದ ಅಭಿವೃದ್ಧಿ ಕೆಲಸಗಳು, ಸರ್ಕಾರದ ಅನುದಾನಗಳ ಬಗ್ಗೆ ಚರ್ಚೆ ನಡೆಸಲು ಬಜೆಟ್ ಪೂರ್ವಭಾವಿ ಸಭೆ ನಡೆಸಬೇಕಿದೆ. ಆದರೆ ಪ್ರಸ್ತುತ ನಗರಸಭೆಯಲ್ಲಿ ಆಡಳಿತ ಮಂಡಳಿ ಇಲ್ಲದ ಕಾರಣ ಜಿಲ್ಲಾಧಿಕಾರಿಗಳೇ ನಗರಸಭೆಯ ಆಡಳಿತಾಧಿಕಾರಿಯಾಗಿದ್ದಾರೆ. ಆದರೆ ಜನವರಿ 29ರಂದು ಬಜೆಟ್ ಪೂರ್ವಭಾವಿ ಸಭೆ ಆಯೋಜಿಸಿದ್ದು ನಗರಸಭಾ ಸದಸ್ಯರು ತಮ್ಮ ಸಲಹೆ ಸೂಚನೆಗಳನ್ನು ನೀಡುವಂತೆ ಚಿಕ್ಕಬಳ್ಳಾಪುರ ನಗರಸಭೆ ಆಯುಕ್ತರು ಸದಸ್ಯರಿಗೆ ನೋಟಿಸ್ ನೀಡಿದ್ದಾರೆ. ಆದರೆ ನಗರ ಸ್ಥಳೀಯ ಸಂಸ್ಥೆಗಳ ಕಾಯ್ದೆಯಂತೆ ಬಜೆಟ್ ಪೂರ್ವಭಾವಿ ಸಭೆ ಕರೆಯುವ ಅಧಿಕಾರ ಆಯಾ ನಗರಸಭೆ ಅಧಿಕಾರಿಗಳಿಗೆ ಇರುತ್ತದೆ. ಒಂದು ವೇಳೆ ಅಧ್ಯಕ್ಷರು ಇಲ್ಲದಿದ್ದರೆ ಉಪಾಧ್ಯಕ್ಷರು ಸಭೆ ಕರೆಯುವ ಅಧಿಕಾರ ಹೊಂದಿರುತ್ತಾರೆ. ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಬ್ಬರು ಇಲ್ಲದಿದ್ದರೆ ಯಾರು ಆ ನಗರಸಭೆಯ ಆಡಳಿತಾಧಿಕಾರಿಯಾಗಿರುತ್ತಾರೋ ಅವರು ಸಭೆ ಕರೆಯುವ ಅಧಿಕಾರ ಹೊಂದಿರುತ್ತಾರೆ. ಆದರೆ ನಗರಸಭೆ ಆಯುಕ್ತರು ಕಾರ್ಯಾಂಗ ವ್ಯಾಪ್ತಿಗೆ ಒಳಪಟ್ಟಿದ್ದು ನಗರಸಭೆಯ ಚುನಾಯಿತ ಪ್ರತಿನಿಧಿಗಳ ಸಭೆ ಕರೆಯುವ ಅಧಿಕಾರ ಇಲ್ಲವೆನ್ನುತ್ತಾರೆ ಚಿಕ್ಕಬಳ್ಳಾಪುರ ನಗರಸಭೆ ಹಿರಿಯ ಸದಸ್ಯ ರಫೀಕ್. ನಮಸ್ಕಾರ, ನಾನು ಎಂ ರಫೀಕ್ ಅಂತ, ಸೀನಿಯರ್ ಮುನ್ಸಿಪಲ್ ಕೌನ್ಸಿಲರ್ ಚಿಕ್ಕಬಳ್ಳಾಪುರ. ಇವತ್ತು ಮುಖ್ಯವಾಗಿ ಮುನ್ಸಿಪಲ್ ಆ್ಯಕ್ಟ್ ಬಗ್ಗೆ ನಮ್ಮ ಹೊಸದಾಗಿ ಬಂದಿರೋ ಇನ್ಚಾರ್ಜ್ ಕಮಿಷನರ್ ಅವರಿಗೆ ತಿಳುವಳಿಕೆ ಕೊಡಲಿಕ್ಕೆ ಇದು ಒಂದು ಪ್ರೆಸ್ ಮೀಟ್ ಮಾಡ್ತಾಯಿದ್ದೀವಿ. ದಿನಾಂಕ 24/2/25 ನಮಗೆ 6 ಗಂಟೆ 10 ನಿಮಿಷಕ್ಕೆ ಒಂದು ಲೆಟ್ರ್ ಕಳಿಸವ್ರೆ. ಈ ರೀತಿ ಒಂದು ಬಡ್ಜೆಟನ್ನು ಒಂದು ಪ್ರಿಮಿಲರಿ ಮೀಟಿಂಗ್ ಮಾಡಬೇಕು, ನೀವೆಲ್ಲ ಸದಸ್ಯರು ನಿಮ್ಮ ಸಜೆಷನ್ಸ್ ಕೊಡಿ, ನಾನು ಇನ್ವೈಟ್ ಮಾಡ್ತಾಯಿದ್ದೀನಿ ಅಂತ ಒಂದು ಲೆಟ್ರ್ ಕೊಟ್ಟಿದ್ದಾರೆ. ಮುನ್ಸಿಪಲ್ ಕಾಯ್ದೆ ಪ್ರಕಾರ ಏನು ಈ ಮಂಜುನಾಥ್ ಕಮಿಷನರ್ ಇದ್ದಾರೆ ಅವರು KMAS ಅಂತ ಹೇಳ್ತಾರೆ. ಆದರೆ ಮುನ್ಸಿಪಲ್ ಆ್ಯಕ್ಟು ಅವರು ಓದಿಲ್ಲ. ಫಸ್ಟು ಬಿಸ್ನೆಸ್ ಆ್ಯಕ್ಟಲ್ಲಿ ಹೇಗೆ ಸಭೆ ನಡೆಸೋದು, ಯಾರ ಪವರ್ಸ್ ಇದೆ, ಕೌನ್ಸಿಲರ್ ಪವರ್ಸ್ ಏನು, ಅಧ್ಯಕ್ಷರ ಪವರ್ಸ್ ಏನು ಅನ್ನೋದು ಇಡೀ ಆ್ಯಕ್ಟ್ ಎತ್ತು ಹಿಡಿತದೆ. ಇಟ್ಸ್ ಕೌನ್ಸಿಲ್ ಇಸ್ ದಿ ಸುಪ್ರೀಂ. ಕೌನ್ಸಿಲ್ ಪರವಾಗಿ ಅಧ್ಯಕ್ಷರು ಇರ್ತಾರೆ. ಅಧ್ಯಕ್ಷರು ಇಲ್ಲದೆ ಹೋದರೆ ಉಪಾಧ್ಯಕ್ಷರು ಇರ್ತಾರೆ ಸಭೆ ನಡೆಸಬೇಕು ಅಂದರೆ. ಅವ್ರು ಬಿಟ್ಟರೆ ಇನ್ನು ಜಿಲ್ಲಾಧಿಕಾರಿಗಳು ಅಡ್ಮಿನಿಸ್ಟ್ರೇಟ್ರು. ಇವ್ರು 3 ಜನಕ್ಕೆ ಬಿಟ್ಟು ಇನ್ಯಾರಿಗೂ ಅಧಿಕಾರ ಇಲ್ಲ. ಕಮಿಷನರು ಈಸ್ ಓನ್ಲಿ ಎ ಕಸ್ಟೋಡಿಯನ್ ಆಫ್ ದಿ ಮುನ್ಸಿಪಾಲಿಟಿ. ಏನು ನಾವು ರೆಸಲ್ಯೂಷನ್ಸ್ ಮಾಡ್ತೀವಿ ಅದನ್ನು ಎಕ್ಸಿಕ್ಯೂಟ್ ಮಾಡೋಕ್ಕೆ ಮಾತ್ರ ಆತ ಸೀಮಿತ. ಏನು ನಾವೆಲ್ಲ ಪಾಸ್ ಮಾಡ್ತೀವಿ ಸಬ್ಜೆಕ್ಟ್ಸು, ಯಾವ ಕೆಲಸ ಮಾಡಿಸ್ಬೇಕು ಯಾವ್ದು ಮಾಡಬಾರ್ದು, ಏನು ನಿರ್ಣಯ ನಗರಸಭೆ ತಗೊಳುತ್ತೆ ಅದಕ್ಕೆ ಮಾತ್ರ ಅವರು ಬದ್ಧರಾಗ್ತಾರೆ. ಈ ರೀತಿ ಒಂದು ಯಾರಿಗೂ ಕೇಳದೆ ಹಿರಿಯ ಸದಸ್ಯರಿದ್ದಾರೆ, ಭಾಳ ಜನ ಗೊತ್ತಿರೋಂಥ ವಿಚಾರಗಳಿದ್ದಾರೆ, ಆ್ಯಕ್ಟನ್ನು ಓದಿದ್ದಾರೆ ಅಂಥ ಸದಸ್ಯರು ಇದ್ದಾರೆ ಇಲ್ಲಿ. ಅವರಿಗೆ ಕೂಡಿಸ್ಕೊಂಡು ಡಿಸ್ಕಸ್ ಮಾಡಿ ಏನು ಮಾಡೋಣ, ಯಾವ ರೀತಿ ಮಾಡೋಣ ಅಂತಕ್ಕಂಥದ್ದು ಅವರ ಒಂದು ಆದ್ಯತೆ ಕರ್ತವ್ಯ. ಆದರೆ ಅವರು ಕರ್ತವ್ಯ ಆಗಿ ನಂದೇ ನಡಿಬೇಕು ಅಂತಕ್ಕಂಥದ್ದು ಜಿಲ್ಲಾ ಅಧಿಕಾರಿಗಳು ಕೂಡ ಸರಿಯಾದ ರೀತಿಯಲ್ಲಿ ಕೋಆರ್ಡಿನೇಟ್ ಮಾಡಿಲ್ಲ. ಈ ಕಮಿಷನರು ಅವ್ರ ಹತ್ರ ಡಿಸ್ಕಸ್ ಮಾಡಿ ಅವ್ರು ನೇರವಾಗಿ ಚರ್ಚೆ ಮಾಡಿಕೊಂಡು ಅವ್ರ ಹತ್ರ PD ಇದ್ದಾರೆ ಪ್ರಾಜೆಕ್ಟ್ ಡೈರೆಕ್ಟ್ರು, ಇವ್ರಿಗೆ ಗೊತ್ತಾಗದೆ ಹೋದರೆ
ಅವರಾದರೂ ಕೇಳಿ ಯಾವ ರೀತಿ ಮಾಡೋಣ ಅಂತಕ್ಕಂಥದ್ದು ಇದು ಅವರ ಆದ್ಯತೆ ಕರ್ತವ್ಯ. ಇಟ್ ಇಸ್ ಇಸ್ ಡ್ಯೂಟಿ. ಈಗ ಇದು ಡಿರೆಕ್ಷನ್ ಆಫ್ ಡ್ಯೂಟಿ ಅಂತ ಆಗ್ತದೆ, ಒಂದು ಅವಮಾನ ಆಗ್ತದೆ. ಎಲೆಕ್ಟೆಡ್ ಕೌನ್ಸಿಲ್ ಇದ್ಕೊಂಡು ಅವರು ಒಂದು ಸಭೆಗೆ ಇವ್ರು ಕರೆಯೋದು ಅಂದರೆ ಜಿಲ್ಲಾಧಿಕಾರಿಗಳು ಬಿಟ್ಟು ಇನ್ನು ಎಷ್ಟು ಮಾತ್ರ ಇವರು ಆ್ಯಕ್ಟನ್ನು ತಿಳ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಇದು ಮೇಲ್ನೋಟಕ್ಕೆಲ್ಲ ಇಟ್ಸ್ ಕ್ಲಿಯರ್ಲಿ ಬರೆದುಕೊಟ್ಟಿರೋ ಲೆಟ್ರಲ್ಲಿ ಅವರು ಎಷ್ಟು ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತಕ್ಕಂಥದ್ದು. ಕೌನ್ಸಿಲ್ ಪವರ್ಸ್ನ ಎಲೆಕ್ಟೆಡ್ ಕೌನ್ಸಿಲರ್ಸ್ನ ಪವರ್ಸ್ನ ಕರ್ವ್ ಮಾಡೋಕ್ಕೆ ಪೂರ ಪ್ರಯತ್ನ ಮಾಡಿದ್ದಾರೆ. ಇದು ಕಾನೂನು ಬಾಹಿರ. ಜಿಲ್ಲಾಧಿಕಾರಿಗಳಿದ್ರು ಯಾವತ್ತೂ ಡಿಸ್ಕಸ್ ಮಾಡಿಕೊಂಡು ನಾವೊಂದು ಅವರಿಗೆ ಒಂದು ಇದು ಕೂಡ ವಾಟ್ಸಪ್ಪಲ್ಲಿ ಕಳಿಸಿದ್ವಿ ಡಿಟೇಲಾಗಿ, ಈ ರೀತಿ ನಿಮ್ಗೆ ಪವರ್ಸ್ ಇಲ್ಲ, ನಿಮ್ಗೇನಿದ್ರು ಜಿಲ್ಲಾಧಿಕಾರಿಗಳ ಹತ್ರ ಚರ್ಚೆ ಮಾಡಿ ಇದನ್ನು ಮುಂದೆ ತರಬೇಕು. ಇದೆಲ್ಲ ಇಂಥ ಒಂದು ಕಾನೂನು ಬಾಹಿರ ಕೆಲಸಗಳು ಹೊಸದಾಗಿ ಎಲೆಕ್ಟ್ ಆಗಿ ಬಂದಿರ್ತಾರೆ ಕೌನ್ಸಿಲರ್ಸ್ಗೆ, ಅವರಿಗೆಲ್ಲ ಒಂದು ತಪ್ಪು ಮಾಹಿತಿ ಕೊಡೋದು ಇವ್ರ ಧರ್ಮ ಅಲ್ಲ ಅಂತಕ್ಕಂಥದ್ದು ಹೇಳ್ತಾ ಈ ಮುಂದೆ ಬರ್ತಕ್ಕಂಥದ್ದು ಜಿಲ್ಲಾಧಿಕಾರಿಗಳು ಇದ್ರ ಮೇಲೆ ಕ್ರಮ ತಗೊಂಡು ಕೂಡಲೇ ಇದನ್ನು ರೆಕ್ಟಿಫೈ ಮಾಡಿ ಮುಂದಿನ ದಿನಗಳಲ್ಲಿ ಎಲ್ಲ ಕರೆದು ಇದನ್ನು ರೆಕ್ಟಿಫೈ ಮಾಡ್ಕೋಬೇಕು ಅಂತ ನನ್ನ ಮನವಿ. ಇನ್ ದಿ ಇಂಟ್ರೆಸ್ಟ್ ಆಫ್ ಪಬ್ಲಿಕ್ ಆ್ಯಂಡ್ ಇನ್ ದಿ ಇಂಟ್ರೆಸ್ಟ್ ಆಫ್ ಮುನ್ಸಿಪಲ್ ಆ್ಯಕ್ಟ್. ಇನ್ನು ಕಳೆದ 10 ತಿಂಗಳಿನಿಂದ ನಗರಸಭೆಯಲ್ಲಿ ಆಡಳಿತ ಮಂಡಳಿ ಇಲ್ಲ. ಅಧ್ಯಕ್ಷ ಸ್ಥಾನದ ಮೀಸಲಾತಿ ವಿಚಾರ ಕೋರ್ಟಿನಲ್ಲಿದೆ ಎಂಬ ಕಾರಣಕ್ಕೆ ಅಧ್ಯಕ್ಷರ ಆಯ್ಕೆ ತಡವಾಗಿದ್ದು, ಕಳೆದ 10 ತಿಂಗಳಿನಿಂದಲೂ ಜಿಲ್ಲಾಧಿಕಾರಿಯವರೇ ನಗರಸಭೆಯ ಆಡಳಿತಾಧಿಕಾರಿಯಾಗಿದ್ದಾರೆ. ಆದರೆ 10 ತಿಂಗಳಿನಲ್ಲಿ ಕನಿಷ್ಠ ಸೌಜನ್ಯಕ್ಕೂ ನಗರಸಭೆಯ ಚುನಾಯಿತ ಪ್ರತಿನಿಧಿಗಳ ಸಭೆ ಕರೆದು ನಗರಸಭೆ ಆಗು ಹೋಗುಗಳ ಬಗ್ಗೆ ಚರ್ಚೆ ನಡೆಸುವ ಕೆಲಸವನ್ನು ನಗರಸಭೆ ಅಧಿಕಾರಿಗಳು ಮಾಡಿಲ್ಲ ಎಂಬುದು ನಗರಸಭೆ ಸದಸ್ಯರ ಅಳಲಾಗಿದೆ. ಸಾಲದೆಂಬಂತೆ ಪಕ್ಷಾತೀತವಾಗಿ ನಗರಸಭಾ ಸದಸ್ಯರೆಲ್ಲ ಸೇರಿ ಜಿಲ್ಲಾಧಿಕಾರಿಗಳನ್ನು ಭೇಟಿಯಾಗಿ ನಗರಸಭೆ ಸದಸ್ಯರ ಸಭೆ ಕರೆದು ಸಮಸ್ಯೆಗಳ ಬಗ್ಗೆ ಆಲಿಸುವಂತೆ ಮನವಿ ಮಾಡಿದ್ದಾರೆ. ಹೀಗೆ ಮನವಿ ಮಾಡಿ ಸುಮಾರು 4 ತಿಂಗಳುಗಳೇ ಕಳೆದಿದೆ. ಆದರೂ ಸಭೆ ಕರೆದಿಲ್ಲ ಎಂದು ನಗರಸಭೆ ಸದಸ್ಯರು ಆರೋಪಿಸಿದ್ದು, ಚುನಾಯಿತ ಪ್ರತಿನಿಧಿಗಳ ಗಮನಕ್ಕೆ ತಾರದೆ ಗಂಗಮ್ಮಗುಡಿ ರಸ್ತೆ ಆಸ್ತಿಗಳ ಮಾಲೀಕರಿಗೆ ನೋಟಿಸ್ ನೀಡಿರುವುದು ಸೇರಿದಂತೆ ಹಲವು ಚಟುವಟಿಕೆಗಳು ನಡೆಯುತ್ತಿದ್ದು, ನಗರಸಭೆ ಅಧಿಕಾರಿಗಳು ತಮ್ಮ ಅಧಿಕಾರ ವ್ಯಾಪ್ತಿ ಮೀರಿ ವರ್ತಿಸುವುದು ಸಾಮಾನ್ಯವಾಗಿದೆ ಎಂದು ನಗರಸಭೆ ಸದಸ್ಯರು ಆರೋಪಿಸಿದ್ದಾರೆ. ನಗರದಿಂದ ಹೊರಗಿದ್ದ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯ ಪ್ರದೇಶಗಳು ಹೊಸದಾಗಿ ನಗರಸಭೆಗೆ ಸೇರ್ಪಡೆಯಾಗಿದ್ದು, ಹಾಗೆ ಸೇರ್ಪಡೆಯಾದ ಆಸ್ತಿಗಳಿಗೆ ಖಾತೆ ನೀಡಬೇಕಾದ ನಗರಸಭೆ ನೀಡುತ್ತಿಲ್ಲ. ಇದರಿಂದ ತಮ್ಮ ಆಸ್ತಿಗಳಿಗೆ ತಾವೇ ಕಳ್ಳರಾಗಬೇಕಾದ ಸ್ಥಿತಿ ನಾಗರಿಕರಿಗೆ ಒದಗಿ ಬಂದಿದೆ. ಈ ಖಾತೆ ಮಾಡುವುದಿರಲಿ, ಆಸ್ತಿಯ ದೃಢೀಕರಣದ ನಕಲು ನೀಡಲು ನಗರಸಭೆ ನಿರಾಕರಿಸುತ್ತಿದ್ದು, ಇದರಿಂದ ನಾಗರಿಕರು ತೀವ್ರ ಆಕ್ರೋಶಗೊಂಡಿದ್ದಾರೆ. ಯಾವುದೇ ನಗರಸಭೆಯಲ್ಲಿ ಆಸ್ತಿ ದೃಢೀಕರಣದ ನಕಲು ನೀಡಲು ಅಡ್ಡಿ ಇಲ್ಲ, ಆದರೆ ಚಿಕ್ಕಬಳ್ಳಾಪುರದಲ್ಲಿ ಮಾತ್ರ ಯಾಕೆ ಎಂಬ ಪ್ರಶ್ನೆ ಸದಸ್ಯರದಾಗಿದ್ದು, ಇದಕ್ಕೆ ನಗರಸಭೆ ಅಧಿಕಾರಿಗಳೇ ಉತ್ತರಿಸಬೇಕಿದೆ ಎನ್ನುತ್ತಾರೆ ಮತ್ತೊಬ್ಬ ನಗರಸಭೆ ಸದಸ್ಯ ನಾಗರಾಜ್. ಚಿಕ್ಕಬಳ್ಳಾಪುರದಲ್ಲಿ ಬಹಳ ನಾಗರಿಕರಿಗೆ ಬಹಳ ತೊಂದರೆ ಆಗ್ತಾ ಇದೆ. ಇಂದಿನ ಅವಧಿಯಲ್ಲಿ ಏನು ಪಂಚಾಯಿತಿಯಿಂದ ನಮಗೇನು ಹ್ಯಾಂಡ್ ಓವರ್ ಆಗಿತ್ತು ಬುಕ್ಕುಗಳು, ಹೌಸ್ ಲಿಸ್ಟ್ ಅಂತೇಳಿ, ಮುಷ್ಟೂರು, ತಿಪ್ಪೇನಹಳ್ಳಿ, ಪಟ್ರೇನಹಳ್ಳಿ ಹಾಗೂ ಅಗಲಗುರ್ಕಿಯಿಂದ ಏನು ನಮ್ಗೆ ಹ್ಯಾಂಡ್ ಓವರ್ ಆಗಿತ್ತು, ಅಂಥ ಒಂದು ಟೈಮಲ್ಲಿ ಆಗಿದ್ದಂಥ ಅಧಿಕಾರಿಗಳು KMFಗೆ ತಗೊಂಡು ಅದನ್ನು ಖಾತೆಗಳಿಗೆ ಪರಿವರ್ತನೆ ಮಾಡಿ ಇಷ್ಟೊತ್ತಿಗೆ ಕೊಡಬೇಕಿತ್ತು. ಆದರೆ ಇದುವರೆಗೂ ಆಗಿಲ್ಲ. ಭಾಳಷ್ಟು ಜಾಗಗಳಲ್ಲಿ ನಗರ ಒಳಗಡೆ ಬರ್ತಕ್ಕಂಥ ಎಷ್ಟೋ ಬಡಾವಣೆಗಳಿಗೆ ಈಗಲೂ ಕೂಡ ಪ್ಲಾನಲ್ಲಿ ಬಡಾವಣೆಗಳು ಕೈ ಬಿಟ್ಟಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಇನ್ನೊಂದು ಸಾರಿ ಸರ್ವೆ ಮಾಡ್ತೀವಿ, ಮತ್ತೊಂದು ಸಾರಿ ಸರ್ವೆ ಮಾಡ್ತೀವಿ ಅಂಥೇಳಿ ಇದೇ ರೀತಿ ದಿನಗಳನ್ನ ತಳ್ಕೊಂಡು ಬಂದು ಅಲ್ಲಿರ್ತಕ್ಕಂಥ ಮನೆಗಳು ಕಟ್ಕೊಂಡು ವಾಸ ಇದ್ದಾರೆ. ಅವ್ರಿಗೆ ಕರೆಕ್ಟಾಗಿ ದಾಖಲೆಗಳು ಮಾಡಿಕೊಡ್ತಾ ಇಲ್ಲ. ಪಂಚಾಯತಿಗೂ ಅವರು ಕಂದಾಯ ಕಟ್ಟೋ ಅಂತಿಲ್ಲ, ಈ ಕಡೆ ನಗರಸಭೆಗೂ ಕಂದಾಯ ಕಟ್ಟೋ ಹಂಗಿಲ್ಲ. ಅವರು ಕಂದಾಯ ಕಟ್ತೀವಿ, ರೆಡಿ ಇದ್ದೀವಿ ನಾವು, ಆದರೆ ನಮ್ಗೆ ದಾಖಲೆಗಳು ಮಾಡಿಕೊಡಿ ಅಂತ ಹೇಳ್ತಾ ಇದ್ದಾರೆ. ಯಾರೂ ಕರೆಕ್ಟಾಗಿ ಸ್ಪಂದಿಸದೇ ಇರೋದು ಭಾಳ ತಪ್ಪು. ಸಾರ್ವಜನಿಕರ ಪರವಾಗಿ ನಮ್ಮನ್ನೆಲ್ಲ ಆಯ್ಕೆ ಮಾಡಿ ಕಳಿಸಿರ್ತಾರೆ, ಅವ್ರ ಪರವಾಗಿ ನಾವು ಧ್ವನಿ ಎತ್ತಬೇಕಾಗಿದೆ. ಇದುವರೆಗೆ ಹಿಂದೆ ನಡೆದಂಥ ಹಲವಾರು ಮೀಟಿಂಗ್ಗಳಲ್ಲಿ ನಾವು ಧ್ವನಿ ಎತ್ತಿದ್ದೀವಿ ಕೂಡ. ಈಗಿರ್ತಕ್ಕಂಥ ಮಾನ್ಯ ಪೌರಾಯುಕ್ತರಿಗೂ ಕೂಡ ಗಮನಕ್ಕೆ ತಂದಿದ್ದೀನಿ ಕೂಡ. ಆದರೆ
ಅವರಿಗೆ ದಾಖಲೆಗಳು ಮಾಡಿಕೊಡ್ದೇ ಇರೋದು ಅವ್ರ ಆಸ್ತಿಗೆ ಅವರೇ ಕಳ್ಳರಾಗಿದ್ದಾರಲ್ವ, ಎಷ್ಟು ಮಾತ್ರ ಸರಿ? ಅದು ಭಾಳ ತಪ್ಪಿದೆ. ನನ್ನ ಅನಿಸಿಕೆ ಪ್ರಕಾರ ಹಿಂದೆ ಇದ್ದವರು ತಪ್ಪು ಮಾಡಿದ್ದಾರೆ ಅಧಿಕಾರಿಗಳು. ಅವರದ್ದು ಏನು ಬುಕ್ಗಳು ಹ್ಯಾಂಡ್ ಓವರ್ ಮಾಡ್ಕೊಂಡಿದ್ದಾರೆ, ಅಲ್ಲಿನ ಪಿ ಡಿ ಒ ಹತ್ರದಿಂದ ಇಲ್ಲಿ ಆರ್ ಒ ಏನು ಹ್ಯಾಂಡ್ ಓವರ್ ಮಾಡ್ಕೊಂಡಿದ್ದಾರೆ ಹಿಂದೆ ಇದ್ದವರು, ಆ ಟೈಮಲ್ಲೇ ಬುಕ್ಗಳು ತಗೊಂಡು ಅವ್ರ ಖಾತೆಗಳು ಮಾಡಿ ಆ ಬಡಾವಣೆಗೆ ಕರೆಕ್ಟಾಗಿ ಸೂಕ್ತವಾಗಿ ಎಲ್ಲ ರೀತಿಯಲ್ಲಿ ಸೌಕರ್ಯ ಮಾಡಿಕೊಟ್ಬಿಟ್ಟಿದ್ದಿದ್ರೆ ಇವತ್ತು ಭಾಳಷ್ಟು ರೆವಿನ್ಯೂ ನಮ್ಮ ನಗರಸಭೆಗೆ ಬರ್ತಾಯಿತ್ತು. ಆದರೆ ಈಗಲೂ ಮಾನದಂಡ ಹಿಂದೆ ಅಧ್ಯಕ್ಷರ ಅವಧಿಯಲ್ಲಿ ಅಧ್ಯಕ್ಷರ ಸರ್ವಾನುಮತದಿಂದ ಏನು ಬೆಟರ್ಮೆಂಟ್ ಚಾರ್ಜ್ ಕಟ್ಕೊಂಡು ಏನು ಖಾತೆಗಳಾಗಿ ಪರಿವರ್ತನೆ ಮಾಡಿಕೊಟ್ಟಿದ್ದಾರೆ ಅವನ್ನೂ ಕೂಡ ಇವಾಗ ಖಾತೆ ಮಾಡೋ ಅಂಥ ಪರಿಸ್ಥಿತಿ ಎದುರಾಗ್ತಾ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ 1917 ಒಂದು ಸುತ್ತೋಲೆ, ಸರ್ಕಾರ ಸುತ್ತೋಲೆ ಇದೆ. ಆ ಸರ್ಕಾರ ಸುತ್ತೋಲೆ ಇಟ್ಕೊಂಡು ನಾವು ಯಾವುದೇ ರೀತಿ ಕೆಲಸ ಮಾಡಿಸ್ಕೊಡೋದಕ್ಕೆ ಆಗದಿರೋ ಅಂಥ ಪರಿಸ್ಥಿತಿ ಎದುರಾಗಿದೆ. ಆದ್ದರಿಂದ ಸರ್ಕಾರ ನಿಜವಾಗಲೂ ಕೂಡಲೇ ಎಚ್ಚೆತ್ತು ಸಂಬಂಧಪಟ್ಟ ಜನಪ್ರತಿನಿಧಿಗಳಾದಂತಹ MC ಸುಧಾಕರ್ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರೆ. ಅದೇ ರೀತಿ ಈ ತಾಲೂಕಿನ ಶಾಸಕರು ಆಗಿರ್ತಕ್ಕಂಥ ಪ್ರದೀಪ್ ಈಶ್ವರ್ MLA ಸಾಹೇಬರು ಕೂಡ ಕೂಡಲೇ ಸಾರ್ವಜನಿಕರ ಪರವಾಗಿ ತಾವು ಏನು ನಗರಸಭೆಯಲ್ಲಿ ಖಾತೆಗಳಾಗದಿರ ಏನು ತೊಂದರೆಗಳಾಗ್ತಾ ಇದೆ ನಾಗರಿಕರಿಗೆ, ಅವ್ರ ಪರವಾಗಿ ಸರ್ಕಾರದಲ್ಲಿ ತಾವು ಜನಪ್ರತಿನಿಧಿಗಳಾಗಿರೋದ್ರಿಂದ ಹೆಚ್ಚಿನ ಹೊತ್ತನ್ನು ಅದರಿಗೆ ಪ್ರೆಜರ್ ಹಾಕಿ ನೀವು ಸಾರ್ವಜನಿಕರ ಪರವಾಗಿ ತಾವು ಕೆಲಸ ಮಾಡುವಂಥ ನಿಟ್ಟಿನಲ್ಲಿ ನೀವು ಅನುವು ಮಾಡಿಕೊಡ್ಬೇಕು ಅಂತೇಳಿ ನಾನು ಇಲ್ಲಿ ಸಾರ್ವಜನಿಕರ ಪರವಾಗಿ ನಾನು ಮನವಿ ಮಾಡ್ತಾ ಇದ್ದೀನಿ. ಒಟ್ನಲ್ಲಿ ಚಿಕ್ಕಬಳ್ಳಾಪುರ ನಗರಸಭೆ ಅಧಿಕಾರಿಗಳು ಸರ್ವಾಧಿಕಾರಿ ಧೋರಣೆ ಬಿಟ್ಟು ನಗರಸಭೆ ಸದಸ್ಯರನ್ನು ಗಣನೆಗೆ ಪಡೆಯಬೇಕೆಂದು ಹಿರಿಯ ಸದಸ್ಯರು ಆಗ್ರಹಿಸಿದ್ದರೆ, ಖಾತೆ ಸಮಸ್ಯೆ ಬಗೆಹರಿಸುವಂತೆ ಇತರೆ ಸದಸ್ಯರು ಒತ್ತಾಯಿಸಿದ್ದಾರೆ. ಆದರೆ ಕಳೆದ 10 ತಿಂಗಳಿನಿಂದ ಸಾಮಾನ್ಯ ಸಭೆ ಕರೆಯದ ನಗರಸಭೆ ಅಧಿಕಾರಿಗಳ ವಿರುದ್ಧ ಸದಸ್ಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜಂಗಾಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.